ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನ ಧಗಧಗಿಸುತ್ತಿದೆ. ವಿಜೇಂದ್ರ ವರ್ಸಸ್ ಯತ್ನಾಳ್ ಫೈಟ್ ಬಹಿರಂಗವಾಗಿ ನಡೀತಾ ಇದೆ. ಇದಕ್ಕೆಲ್ಲ ಬ್ರೇಕ್ ಹಾಕುವಂತೆ ರೇಣುಕಾಚಾರ್ಯ ತಂಡ ವರಿಷ್ಠರಿಗೆ ಮನವಿ ಮಾಡಿದ್ದಾರೆ. ಮಧ್ಯೆ ಪ್ರವೇಶ ಮಾಡಿರುವ ಹೈಕಮಾಂಡ್ ಇದಕ್ಕೆ ಬ್ರೇಕ್ ಹಾಕುವುದಕ್ಕೆ ಮುಂದಾಗಿದೆ. ಈ ಕುರಿತೊಂದು ವರದಿ ಇಲ್ಲಿದೆ. ಶಿಸ್ತಿನ ಪಕ್ಷವೆಂದೇ ಹೆಸರಾಗಿರೋ ಬಿಜೆಪಿಯಲ್ಲಿ ಅಸಮಾಧಾನ ಬುದಿಲೆದ್ದಿದೆ. ವಿಜಯೇಂದ್ರ ವಿರುದ್ಧ ಸಮರ ಸಾರಿರೋ ಯತ್ನಾಳ್ ತಂಡ ಬಹಿರಂಗವಾಗಿಯೇ ಹೇಳಿಕೆಗಳನ್ನ ನೀಡುತ್ತಿದ್ದಾರೆ. ಇದರಿಂದ ಪಕ್ಷಕ್ಕೂ ತೊಂದರೆಯಾಗುತ್ತಿದೆ ಅಂತ ರೇಣುಕಾಚಾರ್ಯ ತಂಡ ವರಿಷ್ಠರಿಗೆ ಮಾಹಿತಿ ನೀಡಿದ್ದಾರೆ. ದೆಹಲಿಯಲ್ಲಿ ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಮಾಡಿ ಮಾಹಿತಿ ನೀಡಿದ್ದಾರೆ. ರೆಬೆಲ್ಸ್ ಆಕ್ರೋಶಕ್ಕೆ ಮದ್ದು ಅರಿಯಲು ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ. ಬಹಿರಂಗ ಹೇಳಿಕೆ ನೀಡದಂತೆ ಸೂಚಿಸಲು ಮನವಿ. ಬಸನಗೌಡ ಪಾಟೀಲ್ ಯತ್ನಾಳ್ಗೆ ನೋಟಿಸ್. ರೆಬೆಲ್ಸ್ ಟೀಮ್ನಿಂದ ರಾಜ್ಯ ಬಿಜೆಪಿಗೆ ತೊಂದರೆಯಾಗ್ತಿದೆ. ರೆಬೆಲ್ಸ್ ಹೇಳಿಕೆಗಳಿಂದ ಪಕ್ಷಕ್ಕೆ ಭಾರಿ ಡ್ಯಾಮೇಜ್ ಆಗ್ತಿದೆ. ಇದರಿಂದ ಪಕ್ಷ ಸಂಘಟನೆ ಮೇಲೂ ಪರಿಣಾಮ ಬೀಳಲಿದೆ ಅಂತ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಭೇಟಿ ಮಾಡಿದ ರೇಣುಕಾಚಾರ್ಯ ತಂಡ ಮನವಿ ಮಾಡಿದೆ. ಸಭೆ ಬಳಿಕ ರಿಯಾಕ್ಟ್ ಮಾಡಿದ ಮೋಹನ್ ದಾಸ್ ಯತ್ನಾಳ್ಗೆ ನೋಟಿಸ್ ನೀಡಲಾಗಿದೆ. ಅವರು ಉತ್ತರಿಸಿದ ಬಳಿಕ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ. सांसदों की बैठक की है, कोर कमेटी की बैठक की है, चुनाव में लगे हुए लोगों की बैठक की है और जो मुझे समझ में आता है वो मेरे दिल और दिमाग में है, जो मैं आपके सामने तो बोल नहीं सकता हूँ. आपके सामने तो मैं यही कहूँगा कि उनको नोटिस दी गई है. नोटिस का जो वो जवाब देंगे हम उसके आधार पर तय करेंगे कि क्या कार्रवाई करनी है, नहीं करनी है. हम कार्रवाई करने की बात नहीं, न करने की भी बात कर रहे हैं. ये तो सब निर्भर करेगा उसके ऊपर. ಇತ್ತ ಸಿಎಂ ಆಗೋ ಆಸೆಯನ್ನ ಮತ್ತೆ ಹೊರಹಾಕಿದ ಯತ್ನಾಳ್, ದೇವರು ಆದೇಶ ಕೊಟ್ರೆ ನಾನು ಸಿಎಂ ಆಗ್ತೀನಿ, ಸಿಎಂ ಮಾಡಲಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡಿಕೊಳ್ತೇನೆ, ಪ್ರಾಣ ಬಿಡ್ತೀನಿ ಅನ್ನಲ್ಲ ಎಂದಿದ್ದಾರೆ. ಅದು ಮುಂದೆ ಏನಾಗ್ತದೆ ನನಗೇನ ಭವಿಷ್ಯ ಯಾಕೆ ಆಗಬಾರ್ದು ರೀ? ಇಲ್ಲ ಮುಖ್ಯಮಂತ್ರಿ ಯಾಕೆ ಆಗಬಾರ್ದು ಹೇಳ್ರಿ? ಏನು ಕೊರತೆ ಐತಿ? ಪ್ರಾಮಾಣಿಕರು ಮಾಡ್ಬೇಕಂತ ಬಂದ್ರೆ ನನ್ನೇ ಫಸ್ಟ್ ಹೆಸರು ಬರ್ತದ. ಒಳ್ಳೆ ಮನುಷ್ಯನ ಮಾಡ್ಬೇಕಂದ್ರೆ ಅನಿಸ್ತು, ದೇವ್ರಿಗೂ ಆದೇಶ ಕೊಟ್ಟಂದ್ರೆ ನಾನೇ ಆಗ್ತೀನಿ. ಮಾಡಲಿಲ್ಲ ಅಂದ್ರೆ ಭಾಳ ಏನು ಹಳಾಳಿ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊತೀನಿ, ನಾನು ಪ್ರಾಣ ಕೊಡ್ತೀನಿ, ಏನು ಸುಡ್ಗಾಡಿಲ್ಲ ನೋಡ್ರಿ. ನಾನು ಸೈಲೆಂಟ್ ಅದೀನಿ. ಈಗ ನೀವು ಏನು ಪ್ರಶ್ನೆ ಪಕ್ಷದ ಬಗ್ಗೆ ಕೇಳಿದ್ರೆ ನೋ ಕಮೆಂಟ್ಸ್. ಇವತ್ತು ರಮೇಶ್ ಜಾರಕಿಹೊಳಿ ಅವರು ವಾಲೆಂಟ್ ಆಗ್ಯಾರ. ಯಾಕಪ್ಪ ಅಂದ್ರೆ ಅವ್ರಿಗೆ ಅಷ್ಟು ಅನ್ಯಾಯ ಆಗೈತೆ, ಅದಕ್ಕೆ ವಾಲೆಂಟ್ ಆಗ್ಯಾರ. ಅದು ಮುಂದೆ ಏನಾಗ್ತದೆ ನನಗೇನ ಭವಿಷ್ಯ. ಬಿಜೆಪಿಯಲ್ಲಿನ ಅಸಮಾಧಾನ ಭಿನ್ನಮತ ಶಮನಕ್ಕೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿದ್ದು, ಇವಾಗ್ಲಾದ್ರೂ ಈ ಹೇಳಿಕೆಗಳಿಗೆ ಬ್ರೇಕ್ ಬೀಳುತ್ತಾ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನ ಧಗಧಗಿಸುತ್ತಿದೆ. ವಿಜೇಂದ್ರ ವರ್ಸಸ್ ಯತ್ನಾಳ್ ಫೈಟ್ ಬಹಿರಂಗವಾಗಿ ನಡೀತಾ ಇದೆ. ಇದಕ್ಕೆಲ್ಲ ಬ್ರೇಕ್ ಹಾಕುವಂತೆ ರೇಣುಕಾಚಾರ್ಯ ತಂಡ ವರಿಷ್ಠರಿಗೆ ಮನವಿ ಮಾಡಿದ್ದಾರೆ. ಮಧ್ಯೆ ಪ್ರವೇಶ ಮಾಡಿರುವ ಹೈಕಮಾಂಡ್ ಇದಕ್ಕೆ ಬ್ರೇಕ್ ಹಾಕುವುದಕ್ಕೆ ಮುಂದಾಗಿದೆ. ಈ ಕುರಿತೊಂದು ವರದಿ ಇಲ್ಲಿದೆ. ಶಿಸ್ತಿನ ಪಕ್ಷವೆಂದೇ ಹೆಸರಾಗಿರೋ ಬಿಜೆಪಿಯಲ್ಲಿ ಅಸಮಾಧಾನ ಬುದಿಲೆದ್ದಿದೆ. ವಿಜಯೇಂದ್ರ ವಿರುದ್ಧ ಸಮರ ಸಾರಿರೋ ಯತ್ನಾಳ್ ತಂಡ ಬಹಿರಂಗವಾಗಿಯೇ ಹೇಳಿಕೆಗಳನ್ನ ನೀಡುತ್ತಿದ್ದಾರೆ. ಇದರಿಂದ ಪಕ್ಷಕ್ಕೂ ತೊಂದರೆಯಾಗುತ್ತಿದೆ ಅಂತ ರೇಣುಕಾಚಾರ್ಯ ತಂಡ ವರಿಷ್ಠರಿಗೆ ಮಾಹಿತಿ ನೀಡಿದ್ದಾರೆ. ದೆಹಲಿಯಲ್ಲಿ ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಮಾಡಿ ಮಾಹಿತಿ ನೀಡಿದ್ದಾರೆ. ರೆಬೆಲ್ಸ್ ಆಕ್ರೋಶಕ್ಕೆ ಮದ್ದು ಅರಿಯಲು ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ. ಬಹಿರಂಗ ಹೇಳಿಕೆ ನೀಡದಂತೆ ಸೂಚಿಸಲು ಮನವಿ. ಬಸನಗೌಡ ಪಾಟೀಲ್ ಯತ್ನಾಳ್ಗೆ ನೋಟಿಸ್. ರೆಬೆಲ್ಸ್ ಟೀಮ್ನಿಂದ ರಾಜ್ಯ ಬಿಜೆಪಿಗೆ ತೊಂದರೆಯಾಗ್ತಿದೆ. ರೆಬೆಲ್ಸ್ ಹೇಳಿಕೆಗಳಿಂದ ಪಕ್ಷಕ್ಕೆ ಭಾರಿ ಡ್ಯಾಮೇಜ್ ಆಗ್ತಿದೆ. ಇದರಿಂದ ಪಕ್ಷ ಸಂಘಟನೆ ಮೇಲೂ ಪರಿಣಾಮ ಬೀಳಲಿದೆ ಅಂತ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಭೇಟಿ ಮಾಡಿದ ರೇಣುಕಾಚಾರ್ಯ ತಂಡ ಮನವಿ ಮಾಡಿದೆ. ಸಭೆ ಬಳಿಕ ರಿಯಾಕ್ಟ್ ಮಾಡಿದ ಮೋಹನ್ ದಾಸ್ ಯತ್ನಾಳ್ಗೆ ನೋಟಿಸ್ ನೀಡಲಾಗಿದೆ. ಅವರು ಉತ್ತರಿಸಿದ ಬಳಿಕ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ. सांसदों की बैठक की है, कोर कमेटी की बैठक की है, चुनाव में लगे हुए लोगों की बैठक की है और जो मुझे समझ में आता है वो मेरे दिल और दिमाग में है, जो मैं आपके सामने तो बोल नहीं सकता हूँ. आपके सामने तो मैं यही कहूँगा कि उनको नोटिस दी गई है. नोटिस का जो वो जवाब देंगे
हम उसके आधार पर तय करेंगे कि क्या कार्रवाई करनी है नहीं करनी है। हम कार्रवाई करने की बात नहीं, न करने की भी बात कर रहे हैं। ये तो सब निर्भर करेगा उसके ऊपर। ಇತ್ತ ಸಿಎಂ ಆಗೋ ಆಸೆಯನ್ನ ಮತ್ತೆ ಹೊರಹಾಕಿದ ಯತ್ನಾಳ್, ದೇವರು ಆದೇಶ ಕೊಟ್ರೆ ನಾನು ಸಿಎಂ ಆಗ್ತೀನಿ, ಸಿಎಂ ಮಾಡ್ಲಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡಿಕೊಳ್ತೇನೆ, ಪ್ರಾಣ ಬಿಡ್ತೀನಿ ಅನ್ನಲ್ಲ ಎಂದಿದ್ದಾರೆ. ಅದು ಮುಂದೆ ಏನಾಗ್ತದೆ ನನಗೇನ ಭವಿಷ್ಯ ಯಾಕೆ ಆಗಬಾರ್ದು ರೀ? ಇಲ್ಲ ಮುಖ್ಯಮಂತ್ರಿ ಯಾಕೆ ಆಗಬಾರ್ದು ಹೇಳ್ರಿ? ಏನು ಕೊರತೆ ಐತಿ? ಪ್ರಾಮಾಣಿಕರು ಮಾಡ್ಬೇಕಂತ ಬಂದ್ರೆ ನನ್ನೇ ಫಸ್ಟ್ ಹೆಸರು ಬರ್ತದ. ಒಳ್ಳೆ ಮನುಷ್ಯನ ಮಾಡ್ಬೇಕಂತ ಬರ್ತೇನಾರೆ ಅನಿಸ್ತು, ದೇವ್ರಿಗೂ ಆದೇಶ ಕೊಟ್ಟಂದ್ರೆ ನಾನೇ ಆಗ್ತೀನಿ. ಮಾಡಲಿಲ್ಲ ಅಂದ್ರೆ ಭಾಳ ಏನು ಹಳಾಳಿ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊತೀನಿ, ನಾನು ಪ್ರಾಣ ಕೊಡ್ತೀನಿ ಏನು ಸುಡ್ಗಾಡಿಲ್ಲ ನೋಡ್ರಿ. ನಾನು ಸೈಲೆಂಟ್ ಇದೀನಿ. ಈಗ ನೀವು ಏನು ಪ್ರಶ್ನೆ ಪಕ್ಷದ ಬಗ್ಗೆ ಕೇಳಿದ್ರೆ ನೋ ಕಮೆಂಟ್ಸ್. ಇವತ್ತು ರಮೇಶ್ ಜಾರಕಿಹೊಳಿ ಅವರು ವಾಲೆಂಟ್ ಆಗ್ಯಾರ. ಯಾಕಪ್ಪ ಅಂದ್ರೆ ಅವ್ರಿಗೆ ಆ ಟನ್ನೆ ಆಗೈತೆ, ಅದಕ್ಕೆ ವಾಲೆಂಟ್ ಆಗ್ಯಾರ. ಅದು ಮುಂದೆ ಏನಾಗ್ತದೆ ನನಗೇನ ಭವಿಷ್ಯ. ಬಿಜೆಪಿಯಲ್ಲಿನ ಅಸಮಾಧಾನ, ಭಿನ್ನಮತ ಶಮನಕ್ಕೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿದ್ದು, ಇವಾಗ್ಲಾದ್ರೂ ಈ ಹೇಳಿಕೆಗಳಿಗೆ ಬ್ರೇಕ್ ಬೀಳುತ್ತಾ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನ ಧಗಧಗಿಸುತ್ತಿದೆ. ವಿಜೇಂದ್ರ ವರ್ಸಸ್ ಯತ್ನಾಳ್ ಫೈಟ್ ಬಹಿರಂಗವಾಗಿ ನಡೀತಾ ಇದೆ. ಇದಕ್ಕೆಲ್ಲ ಬ್ರೇಕ್ ಹಾಕುವಂತೆ ರೇಣುಕಾಚಾರ್ಯ ತಂಡ ವರಿಷ್ಠರಿಗೆ ಮನವಿ ಮಾಡಿದ್ದಾರೆ. ಮಧ್ಯೆ ಪ್ರವೇಶ ಮಾಡಿರುವ ಹೈಕಮಾಂಡ್ ಇದಕ್ಕೆ ಬ್ರೇಕ್ ಹಾಕುವುದಕ್ಕೆ ಮುಂದಾಗಿದೆ. ಈ ಕುರಿತೊಂದು ವರದಿ ಇಲ್ಲಿದೆ. ಶಿಸ್ತಿನ ಪಕ್ಷವೆಂದೇ ಹೆಸರಾಗಿರೋ ಬಿಜೆಪಿಯಲ್ಲಿ ಅಸಮಾಧಾನ ಬದಿಲೆದ್ದಿದೆ. ವಿಜಯೇಂದ್ರ ವಿರುದ್ಧ ಸಮರ ಸಾರಿರೋ ಯತ್ನಾಳ್ ತಂಡ ಬಹಿರಂಗವಾಗಿಯೇ ಹೇಳಿಕೆಗಳನ್ನ ನೀಡುತ್ತಿದ್ದಾರೆ. ಇದರಿಂದ ಪಕ್ಷಕ್ಕೂ ತೊಂದರೆಯಾಗುತ್ತಿದೆ ಅಂತ ರೇಣುಕಾಚಾರ್ಯ ತಂಡ ವರಿಷ್ಠರಿಗೆ ಮಾಹಿತಿ ನೀಡಿದ್ದಾರೆ. ದೆಹಲಿಯಲ್ಲಿ ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಮಾಡಿ ಮಾಹಿತಿ ನೀಡಿದ್ದಾರೆ. ರೆಬೆಲ್ಸ್ ಆಕ್ರೋಶಕ್ಕೆ ಮದ್ದು ಅರಿಯಲು ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ. ಬಹಿರಂಗ ಹೇಳಿಕೆ ನೀಡದಂತೆ ಸೂಚಿಸಲು ಮನವಿ. ಬಸನಗೌಡ ಪಾಟೀಲ್ ಯತ್ನಾಳ್ಗೆ ನೋಟಿಸ್. ರೆಬೆಲ್ಸ್ ಟೀಮ್ನಿಂದ ರಾಜ್ಯ ಬಿಜೆಪಿಗೆ ತೊಂದರೆಯಾಗ್ತಿದೆ. ರೆಬೆಲ್ಸ್ ಹೇಳಿಕೆಗಳಿಂದ ಪಕ್ಷಕ್ಕೆ ಭಾರಿ ಡ್ಯಾಮೇಜ್ ಆಗ್ತಿದೆ. ಇದರಿಂದ ಪಕ್ಷ ಸಂಘಟನೆ ಮೇಲೂ ಪರಿಣಾಮ ಬೀಳಲಿದೆ ಅಂತ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಭೇಟಿ ಮಾಡಿದ ರೇಣುಕಾಚಾರ್ಯ ತಂಡ ಮನವಿ ಮಾಡಿದೆ. ಸಭೆ ಬಳಿಕ ರಿಯಾಕ್ಟ್ ಮಾಡಿದ ಮೋಹನ್ ದಾಸ್, ಯತ್ನಾಳ್ಗೆ ನೋಟಿಸ್ ನೀಡಲಾಗಿದೆ. ಅವರು ಉತ್ತರಿಸಿದ ಬಳಿಕ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ. मैंने सांसदों की बैठक की है, कोर कमेटी की बैठक की है, चुनाव में लगे हुए लोगों की बैठक की है, और जो मुझे समझ में आता है वो मेरे दिल और दिमाग में है, जो मैं आपके सामने तो बोल नहीं सकता हूँ। आपके सामने तो मैं यही कहूँगा कि उनको नोटिस दी गई है, नोटिस का जो वो जवाब देंगे हम उसके आधार पर तय करेंगे कि क्या कार्रवाई करनी है नहीं करनी है। हम कार्रवाई करने की बात नहीं, न करने की भी बात कर रहे हैं। ये तो सब निर्भर करेगा उसके ऊपर. ಇತ್ತ ಸಿಎಂ ಆಗೋ ಆಸೆಯನ್ನ ಮತ್ತೆ ಹೊರಹಾಕಿದ ಯತ್ನಾಳ್, ದೇವರು ಆದೇಶ ಕೊಟ್ರೆ ನಾನು ಸಿಎಂ ಆಗ್ತೀನಿ, ಸಿಎಂ ಮಾಡ್ಲಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡಿಕೊಳ್ತೇನೆ, ಪ್ರಾಣ ಬಿಡ್ತೀನಿ ಅನ್ನಲ್ಲ ಎಂದಿದ್ದಾರೆ. ಅದು ಮುಂದೆ ಏನಾಗ್ತದೆ ನನಗೇನ ಭವಿಷ್ಯ ಯಾಕೆ ಆಗಬಾರ್ದು ರೀ? ಇಲ್ಲ ಮುಖ್ಯಮಂತ್ರಿ ಯಾಕೆ ಆಗಬಾರ್ದು ಹೇಳ್ರಿ? ಏನು ಕೊರತೆ ಐತಿ? ಪ್ರಾಮಾಣಿಕರು ಮಾಡ್ಬೇಕಂತ ಬಂದ್ರೆ ನನ್ನೇ ಫಸ್ಟ್ ಹೆಸರು ಬರ್ತದ. ಒಳ್ಳೆ ಮನುಷ್ಯನ ಮಾಡ್ಬೇಕಂತ ಬರ್ತೇನಾರೆ ಅನಿಸ್ತು, ದೇವ್ರಿಗೂ ಆದೇಶ ಕೊಟ್ಟಂದ್ರೆ ನಾನೇ ಆಗ್ತೀನಿ. ಮಾಡಲಿಲ್ಲ ಅಂದ್ರೆ ಭಾಳ ಏನು ಹಳಾಳಿ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊತೀನಿ, ನಾನು ಪ್ರಾಣ ಕೊಡ್ತೀನಿ ಏನು ಸುಡ್ಗಾಡಿಲ್ಲ ನೋಡ್ರಿ. ನಾನು ಸೈಲೆಂಟ್ ಇದೀನಿ. ಈಗ ನೀವು ಏನು ಪ್ರಶ್ನೆ ಪಕ್ಷದ ಬಗ್ಗೆ ಕೇಳಿದ್ರೆ ನೋ ಕಮೆಂಟ್ಸ್. ಇವತ್ತು ರಮೇಶ್ ಜಾರಕಿಹೊಳಿ ಅವರು ವಾಲೆಂಟ್ ಆಗ್ಯಾರ. ಯಾಕಪ್ಪ ಅಂದ್ರೆ ಅವ್ರಿಗೆ ಆ ಟನ್ನೆ ಆಗೈತೆ, ಅದಕ್ಕೆ ವಾಲೆಂಟ್ ಆಗ್ಯಾರ. ಅದು ಮುಂದೆ ಏನಾಗ್ತದೆ ನನಗೇನ ಭವಿಷ್ಯ. ಬಿಜೆಪಿಯಲ್ಲಿನ ಅಸಮಾಧಾನ, ಭಿನ್ನಮತ ಶಮನಕ್ಕೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿದ್ದು, ಇವಾಗ್ಲಾದ್ರೂ ಈ ಹೇಳಿಕೆಗಳಿಗೆ ಬ್ರೇಕ್ ಬೀಳುತ್ತಾ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.